ನಿಧಿ ಆಸೆಗಾಗಿ ತಾಯಿಯನ್ನೇ ಬಲಿ ಕೊಡಲು ಮಗ ಪ್ಲಾನ್ ಮಾಡಿದ್ದ. ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಚ್ಚಿ ಬೀಳಿಸುವ ಘಟನೆ ನಡೆದಿದೆ. ತಾಯಿಯನ್ನೇ ಬಲಿ ಕೊಡೋದಕ್ಕೆ ಮುಂದಾಗಿದ್ದ ಈ ಪಾಪಿ ಪುತ್ರ ಸಾಗಡೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹುಣ್ಣಿಮೆ ದಿನ ನರಬಲಿ ನೀಡಿದ್ರೆ ನಿಧಿ ಸಿಗುತ್ತೆ ಅಂತ ಈತ ಪ್ಲಾನ್ ಮಾಡ್ಕೊಂಡಿದ್ದಂತೆ. ನಿಧಿಯ ಆಸೆಗಾಗಿ ತಾಯಿಯನ್ನೇ ಬಲಿ ಕೊಡೋದಕ್ಕೆ ಮಗ ಪ್ಲಾನ್ ಮಾಡಿದ್ದ. ತಾಯಿಯನ್ನೇ ಬಲಿ ಕೊಡಲು ಮುಂದಾಗಿದ್ದ ಪಾಪಿ ಪುತ್ರ. ಚಾಮರಾಜನಗರ ಜಿಲ್ಲೆಯಲ್ಲಿ ಈ ರೀತಿ ಬೆಚ್ಚಿ ಬೀಳಿಸುವಂತಹ ಘಟನೆ ನಡೆದಿದೆ. ಹುಣ್ಣಿಮೆ ದಿನ ನರಬಲಿ ನೀಡಿದ್ರೆ ನಿಧಿ ಸಿಗುತ್ತೆ ಅಂತ ಈತ ಪ್ಲಾನ್ ಮಾಡ್ಕೊಂಡಿದ್ದ. ಮಾದಶೆಟ್ಟಿ ಎಂಬ ದುರುಳನಿಂದ ಈ ರೀತಿ ಕೃತ್ಯಕ್ಕೆ ಯತ್ನ ನಡೆದಿದೆ. ಮನೆಯಲ್ಲೇ 4 ಅಡಿ ಗುಂಡಿ ತೆಗೆದು ಅಲ್ಲಿ ನಿಂಬೆಹಣ್ಣು ಹಾಗೆ ಮಡಿಕೆ ಕುಡಿಕೆ ಇಟ್ಟು ಪೂಜೆಯನ್ನ ಕೂಡ ಈ ಆರೋಪಿ ಮಾಡಿರ್ತಾನೆ. ಇನ್ನು ಅಕ್ಕಪಕ್ಕದ ಮನೆಯವರಿಗೆ ಸಂಶಯ ಬರುತ್ತೆ. ಹೀಗಾಗಿ ಅವರು ತಕ್ಷಣವೇ ಪೊಲೀಸರಿಗೆ ಮಾಹಿತಿಯನ್ನ ನೀಡ್ತಾರೆ. ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ಈತ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಕೊನೆಗೂ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರ ತಿಳಿದು ಇಡೀ ಸಾಗಡೆ ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಚಾಮರಾಜನಗರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅಂದ್ರೆ ನಿಧಿ ಸಿಗುತ್ತೆ ಅಂತ ದುಡ್ಡಿಗೋಸ್ಕರ ಬೇರೆ ಏನೇನೋ ಮಾಡೋದು ಕೇಳಿದೀವಿ, ಆದ್ರೆ ಹೆತ್ತ ತಾಯಿಯನ್ನೇ ಬಲಿ ಕೊಡೋದಕ್ಕೆ ಈತ ಮುಂದಾಗಿದ್ದ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಂದ್ರ. ಇನ್ನು ನಿಧಿಗಾಗಿ ಹೆತ್ತ ತಾಯಿಯನ್ನೇ ಸಾಯಿಸೋಕೆ ಮುಂದಾಗಿದ್ನ, ಏನಿದು ವಿಕೃತಿ ಅಂತ? ಹೌದು ಸಿಂಚನ, ನಿಧಿ ಆಸೆಗೆ ಮನೆಯೊಳಗೆ ಗುಂಡಿ ಅಗೆದಿದ್ದಂತಹ ಘಟನೆ ಚಾಮರಾಜನಗರ ತಾಲೂಕಿನ ಸಾಗಡೆ ಗ್ರಾಮದಲ್ಲಿ ನಡೆದಿದೆ. ಆದ್ರೆ ಈತ ತನ್ನ ತಾಯಿಯನ್ನೇ ಬಲಿ ಕೊಡಲು ಮುಂದಾಗಿದ್ದ ಎಂಬ ಒಂದು ಗುಮಾನಿ ಮತ್ತೆ ಆರೋಪ ಇದೆ. ಅದು ಒಂದು ರೀತಿ ಬೆಚ್ಚಿ ಬೀಳಿಸುವಂತಿದೆ. ಸದ್ಯ ಸಾಗಡೆ ಗ್ರಾಮದ ಮಹಾದೇವ ಶೆಟ್ಟಿ ಎಂಬಾತನನ್ನ ಚಾಮರಾಜನಗರ ಗ್ರಾಮಾಂತರ ಠಾಣೆ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಈತ ತನ್ನ ಶೆಡ್ ಅಂದ್ರೆ ಮನೆಯಲ್ಲೇ ಒಂದು 4 ಅಡಿ ಗುಂಡಿಯನ್ನ ತೆಗೆದು ಅದರಲ್ಲಿ ನಿಂಬೆಹಣ್ಣು, ಕುಡಿಕೆಗಳು, ಕಳಸ ಸೇರಿ ವಿವಿಧ ಒಂದು ವಾಮಾಚಾರದ ಪರಿಕರವನ್ನು ಇಟ್ಕೊಂಡು ಈತ ಪೂಜೆ ಸಲ್ಲಿಸ್ತಾ ಇದ್ದ. ಇಂದು ಬುದ್ಧ ಪೂರ್ಣಿಮೆ ಹಿನ್ನೆಲೆಯಲ್ಲಿ ತನ್ನ ತಾಯಿ 80 ವರ್ಷದ ಮಾದಮ್ಮ ಎಂಬಾಕೆಯನ್ನು ಈತ ಬಲಿ ಕೊಡಲು ಮುಂದಾಗಿದ್ದ ಎಂಬುದು ಗ್ರಾಮಸ್ಥರ ಒಂದು ದೊಡ್ಡ ಗುಮ್ಮನೆಯಾಗಿದೆ. ಜೊತೆಗೆ ಆರೋಪ ಕೂಡ ಆಗಿದೆ. ಕಳೆದ 3 ತಿಂಗಳಿನಿಂದಲೂ ಕೂಡ ಈತ 10 ಮಂತ್ರವಾದಿಗಳನ್ನ ಕರೆಸ್ಕೊಂಡು ಪೂಜೆ ಸಲ್ಲಿಸ್ತಾ ಇದ್ದಂತೆ. ಜೊತೆಗೆ ಇದನ್ನ ಕಣ್ಣಾರೆ ಕಂಡವರು ಕೂಡ ಗ್ರಾಮದಲ್ಲಿ ಹಲವರು ಮಂದಿ ಇದ್ದಾರೆ. ಇಂದು ಪೂರ್ಣಿಮೆ ಹಿನ್ನೆಲೆ ಈತ ತನ್ನ ತಾಯಿಯನ್ನೇ ಬಲಿ ಕೊಡಲಕ್ಕೆ ಮುಂದಾಗಿದ್ದಾನೆ ಎಂಬ ಒಂದು ಮಾಹಿತಿ ಹಿನ್ನೆಲೆ ಚಾಮರಾಜನಗರ ಗ್ರಾಮಾಂತರ ಠಾಣಾ ಪೊಲೀಸರಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಕೂಡಲೇ ದೌಡಾಯಿಸಿದಂತ ಪೊಲೀಸರು ಈತನನ್ನ ವಶಕ್ಕೆ ಪಡಿತಾರೆ. ಆದ್ರೆ ಮಂತ್ರವಾದಿ ಸ್ಥಳದಿಂದ ಕಾಲ್ಕಿತ್ತಿದ್ದಾನೆ. ಸದ್ಯ ಈತ ಚಾಮರಾಜನಗರ ಗ್ರಾಮಾಂತರ ಪೊಲೀಸ್ ಠಾಣಾ ವಶದಲ್ಲಿದ್ದು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನರಬಲಿ ಒಂದು ಆರೋಪ ಮತ್ತೆ ನಿಧಿ ಹಾಗೂ ಈತನ ಜೊತೆ ಕೈ ಜೋಡಿಸಿದ ಮಂತ್ರವಾದಿಗಳ ವಿವರ ಇನ್ನು ತನಿಖೆಯಿಂದ ಗೊತ್ತಾಗಬೇಕಾಗಿದೆ ಸಿಂಚನ. ಓಕೆ, ಥ್ಯಾಂಕ್ ಯು ಸುರೇಂದ್ರ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೊರಗಿಂದೊಳಗೆ ತಗೊಂಡು